ಹಲೋ, ನಮ್ಮ ಚಾನೆಲ್ನವರಿಗೆ ಮರಳಿ ಸ್ವಾಗತ. ಇಂದು ನಾವು ನಿವೃತ್ತಿ ಯೋಜನೆಯ ಬಗ್ಗೆ, ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಸಂಖ್ಯೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು 10950. ಆದರೆ ಇಲ್ಲಿ ಟ್ವಿಸ್ಟ್ ಇದೆ. ಇದು ಕೇವಲ ಹಣವನ್ನು ಉಳಿಸುವ ಬಗ್ಗೆ ಅಲ್ಲ, ಇದು ನಿಮ್ಮ ಆಹಾರ ನಿವೃತ್ತಿಯ ಯೋಜನೆಯ ಬಗ್ಗೆ. ಹಾಗಾದರೆ 10950 ಎಂದರೇನು? ಸರಿ, ಇದು ಬಹಳ ಮುಖ್ಯವಾದ ಆದರೆ ಹೆಚ್ಚಾಗಿ ಕಡೆಗಣಿಸಲ್ಪಟ್ಟಿದ್ದನ್ನು ಪ್ರತಿನಿಧಿಸುತ್ತದೆ. 10 ವರ್ಷಗಳಲ್ಲಿ ನೀವು ತಿನ್ನುವ ಊಟಗಳ ಸಂಖ್ಯೆ. ಹೌದು, 3 ದಶಕಗಳ ಕಾಲ, ವರ್ಷಕ್ಕೆ 365 ದಿನಗಳು, ದಿನಕ್ಕೆ 3 ವೇಳೆ ಊಟಗಳು. ಅದರ ಬಗ್ಗೆ ಯೋಚಿಸಿ. ಆಹಾರವು ಮೂಲಭೂತ ಅಗತ್ಯವಾಗಿದೆ. ಆದರೆ ನಾವು ನಿವೃತ್ತಿಯ ಬಗ್ಗೆ ಯೋಚಿಸಿದಾಗ ನಮ್ಮಲ್ಲಿ ಎಷ್ಟು ಜನರು ನಿಜವಾಗಿಯೂ ಅದಕ್ಕಾಗಿ ಯೋಚಿಸುತ್ತಾರೆ? ನಾವು ಉಳಿತಾಯ, ಆರೋಗ್ಯ ರಕ್ಷಣೆ ಮತ್ತು ಪ್ರಯಾಣದ ಬಗ್ಗೆ ಮಾತನಾಡುತ್ತೇವೆ. ಆದರೆ ನಿಮ್ಮ ಜೀವನ ಪೂರ್ತಿ ನೀವು ಆರೋಗ್ಯಕರ ಮತ್ತು ತೃಪ್ತಿಕರ ಊಟವನ್ನು ಸೇವಿಸಬಹುದು ಎಂದು ಖಚಿತಪಡಿಸಿಕೊಳ್ಳುವ ಬಗ್ಗೆ ಅಂದರೇನು? ಬನ್ನಿ ಅದನ್ನು ತಿಳಿಯೋಣ. ಸರಾಸರಿ ದಿನಸಿ ಮತ್ತು ಊಟಕ್ಕೆ 1 ವರ್ಷದವರೆಗೆ ದಿನಕ್ಕೆ ₹300 ವೆಚ್ಚವಾಗಬಹುದು. ಅದನ್ನು 10 ವರ್ಷಗಳವರೆಗೆ ದ್ವಿಗುಣಗೊಳಿಸಿ ಮತ್ತು ನಿವೃತ್ತಿಯ ಸಮಯದಲ್ಲಿ ಕೇವಲ ಆಹಾರಕ್ಕಾಗಿ ₹10,95,000 ಎಲ್ಲಿಯಾದರೂ ಖರ್ಚು ಮಾಡಲು ನೀವು ನೋಡುತ್ತೀರಿ. ಆದರೆ ಚಿಂತಿಸಬೇಡಿ, ಇದು ದೊಡ್ಡ ಸಂಖ್ಯೆಗಳ ಬಗ್ಗೆ ಅಲ್ಲ. ನಿಮ್ಮ ಆಹಾರ ನಿವೃತ್ತಿಗಾಗಿ ನೀವು ಹೇಗೆ ಯೋಚಿಸಬಹುದು ಎಂಬುದು ಇಲ್ಲಿದೆ. ನಿಮ್ಮ ನಿವೃತ್ತಿ ಯೋಜನೆಯಲ್ಲಿ ಆಹಾರ ವೆಚ್ಚಗಳ ಬಜೆಟ್, ಅದನ್ನು ಆದ್ಯತೆಯಂತೆ ಪರಿಗಣಿಸಿ. ಈಗ ನಿಮ್ಮ ಆರೋಗ್ಯದ ಮೇಲೆ ಹೂಡಿಕೆ ಮಾಡಿ, ಏಕೆಂದರೆ ಉತ್ತಮ ಆರೋಗ್ಯ ಎಂದರೆ ನಂತರ ಆಹಾರ ಸಂಬಂಧಿತ ವೆಚ್ಚಗಳನ್ನು ಕಡಿಮೆ ಮಾಡುವುದು. ಹಾಗಾದರೆ 10950 ಈಗ ನಿಮಗೆ ಏನು ಅರ್ಥೈಸುತ್ತದೆ? ಇದು ಕೇವಲ ಸಂಖ್ಯೆಯಲ್ಲ, ಇದು ಜೀವನದ ಅತ್ಯಗತ್ಯ ಸಂತೋಷಗಳಲ್ಲಿ ಒಂದಾದ ಉತ್ತಮ ಆಹಾರಕ್ಕಾಗಿ ಯೋಚಿಸಲು ಜ್ಞಾಪನೆಯಾಗಿದೆ. ಹಿಂದೆ ಪ್ರಾರಂಭಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಹಂಚಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.